ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬೊಂಬಾಯಿ ಚಟ್ನಿ. ಬೊಂಬಾಯಿ ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಡಲೆ ಹಿಟ್ಟು ನಾನೊಂದು 100 ಗ್ರಾಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ಹಿಸುಕ್ಕೋಬೇಕು. ಗಡ್ಡೆ ಮತ್ತು ಒಳಗಡೆ ಹಿಟ್ಟಿಟ್ಟು ಏನು ಇರಬಾರ್ದು ನೋಡಿ, ಆ ಥರ. ಬನ್ನಿ ಇವಾಗ ಒಗ್ಗರಣೆ ಹಾಕ್ತೀನಿ. ಒಂದು ಬಾಣಲಿ ಇಟ್ಟು 2 ಸ್ಪೂನ್ ಆಯಿಲ್, ಸಾಸಿವೆ ಚಿಟಪಟ ಅಂತ ಇದೆ. ಕಡಲೆಬೇಳೆ 2 ಸ್ಪೂನ್ ಹಾಕ್ಕೋಬೇಕು, ಮಧ್ಯದಲ್ಲಿ ತಿನ್ನಕ್ಕೆ ಟೇಸ್ಟಿಯಾಗಿರುತ್ತೆ. ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಜಿಂಜರ್, ನವ್ಗೆ, ಶುಂಠಿ ನೀಟಾಗಿ ತುರಿದು ಹಾಕ್ಕೋಬೇಕು. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಮಧ್ಯದಲ್ಲಿ ತಿಂತ ಬಾಯಿಗೆ ಹಲ್ಲಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕಲ್ಲುಪ್ಪು ರುಚಿಗೆ ತಗ್ಗ, ಚೆನ್ನಾಗಿ ಫ್ರೈ ಮಾಡಿ. ಅರಿಶಿಣ, ಸ್ವಲ್ಪ ಗರಂ ಮಸಾಲ, ಮನೆಯಲ್ಲೇ ರೆಡಿ ಮಾಡಿರೋದು ಗರಂ ಮಸಾಲ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನಿಯಾ ಪೌಡರ್ 1 ಸ್ಪೂನ್, ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೈ ಆಗಿದೆ, ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಡಲೆ ಹಿಟ್ಟು ನೀರನ್ನೇ ಹಾಕ್ಕೊಳ್ಳೋಣ ನೋಡಿ. ಈಗ ಹೈ ಫ್ಲೇಮಲ್ಲಿ ಈ ಬೊಂಬಾಯಿ ಚಟ್ನಿನೇ ನಾವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ನಾವು ಗೆಡ್ಡೆ ಕಟ್ಟತ್ತೆ. ಅಲ್ಲಿ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು. ಆಡಿಸ್ತಾ ಅದು ಥಿಕ್ನೆಸ್ ಆಗುತ್ತೆ. ಬೊಂಬಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಪೂರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಆಗಿದೆ ಚಟ್ನಿ. ಈಗ ನೋಡಿ, ಆಲ್ಮೋಸ್ಟ್ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡೋಣ. ಇಷ್ಟೊತ್ತಿಗೆ ನನ್ನ ಮಗಳು ಮಮ್ಮಿ ಟಿಫನ್ ರೆಡಿ ಆಯ್ತಾ ಅಂತ ಬಡ್ಕೊತಾ ಇದ್ದಾಳೆ. ಮಮ್ಮಿ ಹೇಳಮ್ಮ, ಟಿಫನ್ ರೆಡಿ ಆಯ್ತಾ? ನಿನ್ನ ಮೊಬೈಲ್ ನೋಡ್ಕೊಂಡು ಕೂತ್ಕೊಮ್ಮ. ರೆಡಿ ಆಗಿದೆ, 2 ನಿಮಿಷ ಕೊಟ್ಟೆಮ್ಮ. ಫ್ರೆಂಡ್ಸ್, ನಮ್ಮ ಬೊಂಬಾಯಿ ಚಟ್ನಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಹೀಗಿದೆ ಬಿಸಿ ಬಿಸಿ ಬೊಂಬಾಯಿ ಚಟ್ನಿಗೆ ಕಾಂಬಿನೇಷನ್ ದೋಸೆ. ನನ್ನ ಮಗಳಿಗೆ ತುಂಬ ಇಷ್ಟ. ತಗೊಮ್ಮ. ಏನು ಮಮ್ಮಿ, ಬೊಂಬಾಯಿ ಚಟ್ನಿ ದೋಸೆನಾ? ಹೌದಮ್ಮ, ನನ್ನ ಫೇವ್ರೆಟ್ಟು. ಅದಕ್ಕೆ ಇಷ್ಟಪಟ್ಟಿದ್ದೆಲ್ಲ ಮಾಡಿದೆ. ಸೂಪರ್ ಆಗಿದೆ ಮಮ್ಮಿ. ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.